ಈಗ ನಾವು ಕೊಡಚಾದ್ರಿಗೆ ಬಂದಿದ್ದು ರೋಡ್ ಕಡ ಸಮ್ಮ ಗಾಳಿ ಇತ್ತಿಲ್ಲ ಮಾತ್ರ ಈಸಿ ತನ್ಕಣೆ ಕಷ್ಟ ಆಯ್ತು ಅದೊಂದು ಗಾಳಿ ಬಂತು ಹೆಂಗಂದ್ರೆ ಅಜ್ಜ ಅಜ್ಜಿ ಸಂತ ಸ್ಪೀಡ್ ಹೋಗ್ತಿದ್ರು ಯಾವ ರೇಂಜ್ ಗಾಳಿ ಇದೆ ಅಂತ ಫಾಗ್ ಮುಚ್ಚೋಗಿದ್ಯಾ ಯಾವ ರೇಂಜ್ ಗಾಳಿ ಉಂಟು ಫಾಗ್ ಉಂಟು ಅಂದರೆ ಬಂದಿದ್ದು ನನ್ನ ಕಾಲು ನೋಡಿ ಎಷ್ಟು ಕಷ್ಟಪಟ್ಟು ಹೋಗ್ತಿದ್ದೆ ಅಲ್ಲಿ ಒಬ್ಬರು ಅವರು ಸೂಪರ್ ಮ್ಯಾನ್ ಥರ ಹೋಗ್ತಿದ್ದಾರೆ ಮಾತ್ರ ಹೆಂಗುಂಟಂತಂದರೆ ಸಕ್ಕತ್ತುಂಟಾಯ್ತು ಮೇಲೆ ಹೋಗುವಾಗ ಮಾತ್ರ ಕಷ್ಟ ಇಳಿಬೇಕಾದ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮ್ಮ ಪ್ರಗತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಮಾನ್ಸೂನ್ ಅಂತ ಎಲ್ಲರೂ ಎಲ್ಲ ಕಡೆ ಹೋಗ್ತಿದ್ದಾರೆ ನಾವು ಪ್ಲ್ಯಾನ್ ಹಾಕ್ತಾನೆ ಇದ್ವಿ ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಮಳೆಗಾಲನೇ ಮುಗ್ದೋಗ್ಬಿಡುತ್ತೆ ನಮ್ಮದು ಪ್ಲ್ಯಾನ್ ಆಗಿ ಮುಗಿಸುವಾಗ ಅಂತ ಬಿಕಾಸ್ ಪ್ಲ್ಯಾನ್ ತುಂಬ ಕಡೆ ಆಗಿದೆ ಆಯಿತಾ ಆ್ಯಂಡ್ ಅದ್ರ ಪ್ರಕಾರನೇ ಲಾಸ್ಟ್ ಟೈಮ್ ನೇತ್ರಾವತಿಗೆ ಕೂಡ ನಾವು ಬುಕ್ಕಿಂಗ್ ಕೂಡ ಮಾಡಿದ್ವಿ ಬಟ್ ನೇತ್ರಾವತಿ ಕ್ಲೋಸ್ ಆಗಿತ್ತು ನೇತ್ರಾವತಿ ಕ್ಲೋಸ್ ಆಗಿ ಸೊ ನಂಗೆ ಹೋಗ್ಲಿಕ್ಕಾಗಿರಲಿಲ್ಲ ಅದಾದಮೇಲೆ ಅವರು ಆಲ್ಟರ್ನೇಟಿವ್ ಬೇರೆ ಕಡೆ ಪ್ಲ್ಯಾನ್ ಹಾಕಿದ್ರು ಬೇರೆ ಕಡೆಗೆ ಹೋಗ್ಲಿಕ್ಕಾಗಿರಲಿಲ್ಲ ನೇತ್ರಾವತಿ ಕ್ಲೋಸ್ ಆಯಿತು ಬೇರೆ ಕಡೆ ಹೋಗ್ಲಿಕ್ಕಾಗಿರಲಿಲ್ಲ ಆ್ಯಂಡ್ ಅದೊಂದು ಬೇಜಾರಿತ್ತು ಶಿಟ್ ನಾನು ಹೋಗಲಿಲ್ವಲ್ಲ ಎಷ್ಟು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ ಅಂತ ಬಿಕಾಸ್ ನಾನು ರೀಲ್ಸ್ ಎಲ್ಲ ನೋಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿತ್ತು ಚಂದು ನಂದು ಆಫೀಸ್ ಫ್ರೆಂಡ್ ಅವರು ಹೋಗಿದ್ರು ಸೊ ಅವ್ರದ್ದು ಫೋಟೋಸಲ್ಲಿ ನೋಡಿ ನಿಜವಾಗ್ಲೂ ಬೇಜಾರಾಗೋಯ್ತು ಆ್ಯಂಡ್ ಇವಾಗ ನಾವುಗಳು ಸ್ವಲ್ಪ ಜನ ಇವತ್ತು ಕೊಡಚಾದ್ರಿಗೆ ಹೊರಟಿದ್ದೀವಿ ಇದು ನನಗೆ ಅಳ್ಕುಬುಳುಕಲ್ಲೇ ಮುಗ್ದೋಗುತ್ತೆ ಅಂತ ಅಂದ್ಕೊಂಡೆ ಬಟ್ ಫೈನಲಿ ಈ ಪ್ಲ್ಯಾನ್ ಸಕ್ಸಸ್ ಆಯಿತು ಸೊ ಅದೊಂದು ಸ್ವಲ್ಪ ಖುಷಿ ಆಗ್ತಿದೆ ಸಕ್ಸಸ್ ಅಂದರೆ ಇನ್ನೂ ಸಕ್ಸಸ್ ಆಗಿಲ್ಲ ಬಟ್ ಹೊರಟಿದ್ದೀವಿ ಅಲ್ಲ ಅನ್ನೋ ಒಂದು ಧೈರ್ಯ ಇದೆ ಬಟ್ ಅವ್ರು ನನ್ನ ಪಿಕಪ್ ಮಾಡಿದ ಮೇಲೆ ನನಗೆ ಸಮಾಧಾನ ಆ್ಯಂಡ್ 5 ಗಂಟೆಗೆ ಬರ್ತೀನಿ ಅಂತ ಅಂದಿದ್ದಾರೆ ಅದಕ್ಕೋಸ್ಕರ ನಾನು 4:15 ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಕೂತಿದ್ದೀನಿ ಇವಾಗ ಒಂದು 4:50 ಹಂಗಾಗಿದೆ ಚಹಾ ಎಲ್ಲ ಮಾಡಿ ಕೊಟ್ಟರು ಅಜ್ಜ ಸೊ ಚಹಾ ಎಲ್ಲ ಕುಡ್ದಿದ್ದೀನಿ ಬಟ್ ಅವ್ರು ಇನ್ನೂ ಬರಲಿಲ್ಲ ಅಂದರೆ 5 ಗಂಟೆ ಅಂದಿದ್ದಾರೆ 5 ಗಂಟೆಗೆ ಇನ್ ಕೇಸ್ ನಂಗೆ ಗೊತ್ತುಂಟು ಅವ್ರು 5 ಗಂಟೆ ಹೇಳಿ 6 ಗಂಟೆಗೆ ಬರ್ತಾರಂತ ಬಟ್ ನೋಡ್ತೀನಿ ಇನ್ ಕೇಸ್ ಅವ್ರು ಬೇಗ ಬಂದರೆ ಒಳ್ಳೆಯದು ಲೇಟ್ ಬಂದರೆ ಇನ್ನೇನು ಮಾಡೋದು ಬಟ್ ಒಂಥರ ಖುಷಿ ಆಗ್ತಿದೆ ನನಗೆ ಅಯ್ಯಬ್ಬ ಫೈನಲಿ ಹೋಗ್ತಿದ್ದೀನಿ ಮಳೆಗಾಲಕ್ಕೆ ಅಂತ ನೋಡುವ ಏನೆಲ್ಲ ಆಗ್ತದೆ ಅಂತ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಂಜಾಯ್ ದ ವಿಡಿಯೋ ಫಸ್ಟಿಗೆ ನಾವು ಬಂದಿದ್ದು ಕೊಲ್ಲೂರು ಟೆಂಪಲ್ಗೆ ದೇವ್ರ ದರ್ಶನನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡಿ ಅದಾದಮೇಲೆ ಕೊಡಚಾದ್ರಿ ಕಡೆ ಹೊರಡ್ತೀವಿ ಕೊಲ್ಲೂರಿಂದನೇ ನಿಮಗೆ ಜೀಪ್ ಸಿಗುತ್ತೆ ಬಟ್ ನಾವು ನಿಟ್ಟೂರ್ನ ಪಾಸ್ ಆದಮೇಲೆ ಜೀಪ್ನ ಹೈರ್ ಮಾಡ್ಕೊಳ್ತೀವಿ ಪರ್ ಹೆಡ್ 500 ಆಗುತ್ತೆ ಇನ್ನು ಈ ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಈ ಜೀಪಲ್ಲಿ ಈ ರೋಡಲ್ಲಿ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಯಿತಾ ರೋಡ್ ಕಡ ನಡ್ಕೊಂಡು ಬರ್ಬೋದು ಬೇರೆ ಮಾರೆ ನಾವು ಬಂದಿದ್ದು ನಡ್ಕೊಂಡು ಮೊಬೈಲ್ ಹೌದು ಮರೆ ವಿಡಿಯೋ ಮಾಡಿದ್ರು ವಿಡಿಯೋ ಮಾಡಿದ್ಯಾ ಈಗ ಸರಿ ಮಾಡಿದವ್ರು ಸಮಯ ಎಲ್ಲಿದ್ದು ಬಂದಾಗಿದೆ ಹಿಂಗೆ
ಇಲ್ಲಿ ತನಕ ಜೀಪ್ ಬರುತ್ತೆ. ಇಲ್ಲಿಂದ ನಾವು ಟ್ರೆಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ವೆದರ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನಾನಂತೂ ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಆ್ಯಂಡ್ ನಮ್ಮ ಡ್ರೈವರ್ ನಮ್ಗೆ ಫಸ್ಟಿಗೆ ಇನ್ಫಾರ್ಮ್ ಮಾಡಿದರು, ಮೇಲೆ ಹೋಗ್ತಿದ್ದಾಗೆ ಅಲ್ಲಿ ತುಂಬ ಗಾಳಿ ಇರುತ್ತೆ ಜೋಪಾನ ಅಂತ. ಸೊ ಅದ್ರ ಪ್ರಕಾರ ಗಾಳಿ ಬರಬೇಕಾದ್ರೆ ನಾನೇನು ಮಾಡ್ತಿದ್ದೆ ಅಂದರೆ ಅಲ್ಲೇ ಕೂತ್ಕೊಂಡು ಬಿಡ್ತಿದ್ದೆ. ಏನು ಕಲ್ಲು ಸಿಗುತ್ತೋ ಆ ಕಲ್ಲನ್ನು ಹಿಡ್ಕೊಂಡು ಕೂತ್ಕೊಳ್ತಿದ್ದೆ. ಯಾಕಂತಂದರೆ ಗಾಳಿ ನಮ್ಮನ್ನ ದೂಡ್ತಿತ್ತು. ನನಗಂತೂ ನಿಜವಾಗ್ಲೂ ಭಯನೇ ಆಗೋಗಿತ್ತು. ಆ್ಯಂಡ್ ಮಾನ್ಸೂನ್ ಟ್ರಿಪ್ ಯಾಕೆ ಬರಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರಂತ ಈ ಟ್ರಿಪ್ಪಿಗೆ ಬಂದಮೇಲೆ ನಂಗೆ ಅನಿಸ್ತು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಪ್ರಾಪರ್ ಟ್ರೆಕ್ ಎಕ್ಸ್ಪೀರಿಯನ್ಸ್. ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿತ್ತು. ನಂಗೆ ಎಂಥದ್ದು ತೋರ್ತಿಲ್ಲ ಕಣೆ. ನನ್ನ ದೂಡ್ತು. ಈಗ ನಾವು ಕೊಡಚಾದ್ರಿಗೆ ಬಂದಿದ್ದು. ಒಂದು ಸೆಕೆಂಡ್. ಸಮ್ಮ ಗಾಳಿತ್ತಿಲ್ಲ ಮಾತ್ರ. ಅರ್ಧ ತನಕ ಜೀಪ್ ಹಂಗೆ ಬಂದು ಅದಾದ್ಮೇಲೆ ಈಗ ನಡ್ಕೊಂಡು ಬೇಕಾ ಈಸಿ ತನ್ಕಣೆ ಕಷ್ಟ ಆಯ್ತು. ಅದಂಗೆ ಗಾಳಿ ಬಂತು. ಹೆಂಗಂದ್ರೆ ಗಾಳಿ ಹಂಗೆ ಬೀಳ್ತಿದೆ, ಮತ್ತು ಅಲ್ಲೊಂದು ಕಲ್ಲು ಸಿಕ್ತು, ಅದನ್ನ ಹಿಡ್ಕೊಂಡದ್ದು. ಈಗ ಕಾಡು ಮಧ್ಯದಂಗೆ ಹೋಗ್ತಿದ್ವಿ. ಸಿ ಬಟ್ ಫುಲ್ ಫಾಗ್ ಇತ್ತು. ಎಂತ ಮರ ಯಾರು ಬಿದ್ರ ಯಾರು ಜೀಪಿಗೆ ಇರ್ಲಿ ಪರ್ ಹೆಡ್ 500 ಬೀಳುತ್ತೆ. ಪ್ಲಸ್ ಅದು ಬಿಟ್ಟರೆ ಒಂದು ಟೋಲ್ ಹತ್ರ, ಟೋಲ್ ಅಂತ ಒಂದು ಗೇಟ್ ಇತ್ತು, ಎಂಟ್ರಿ ಗೇಟ್, ಅಲ್ಲಿ ಕೊಡಬೇಕು. ಸೊ ನಾವು 5 ಜನ ಬಂದದ್ದು. ಸೊ 2500 ಜೀಪಿಗೆ ಪ್ಲಸ್ 380. ನೀವು ನಾರ್ಮಲ್ ಮನೆ ಹತ್ರ ಹಾಕೊಂಡ್ಬಪ್ಪ ಹಂಗೆ ಹತ್ತಿರ ಇಡ್ಲ ಕಣೆ, ಜರಿ ಕೊಟ್ಟೆ ಮುಚ್ಚೋ ಸುಮ್ಮನೆ ಸಣ್ಣದಾಗೆಲ್ಲ ಹಾಕೊಂಬಪ್ಪಕ್ಕಾಗ. ನಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದ ಹಂಗೆ ಚೂಡ್ದಾಗ ಹಾಕೊಂಡ್ಬಂದೆ. ಇಲ್ಲಿ ಬಂದು ರೇನ್ ಕೋಟ್ ಕೊಟ್ಟರೆ ರೇನ್ ಕೋಟ್ ಹಾಕೊಂಡು ಹೋಗ್ತಿದ್ದೆ. ಕೊಟ್ಟರಲ್ಲ ತಗೊಂಡದು. ಇದು ಹಿಡ್ಕೊಂಡಂಗೆ ಆಗ್ತಿತ್ತು, ಬಟ್ ಮುಗೀತಿಲ್ಲ. ಅದೆಲ್ಲ ಹೋಗ್ತಿದ್ದೆ ಸ್ಟಾಪ್ ಎಲ್ಲ ಕೇಳಿದ್ರೆ ಬಂತು ಅಂತಿತ್ತು, ಇನ್ನೂ ಬರಲ್ಲ. ಅಜ್ಜಿ ಸಮೇತ ಸ್ಪೀಡ್ ಹೋಗ್ತಿದ್ರು. ನಮ್ಮಟ್ಟಿ ಬಂದು ಇಬ್ಬರು ಇನ್ನೂ ಬರಲೇ ಇಲ್ಲ. ಒಬ್ಬರು ಆಲ್ರೆಡಿ ಹೋಗಿ ಎಂಥ ಟೆಂಪಲ್? ಶಂಕರಾಚಾರ್ಯ. ಆ್ಯಕ್ಚುಲಿ ನಾವು ಬಂದ್ವಿ ಮೇಲ್ಗಡೆ ಅಂತ ಶಂಕರಾಚಾರ್ಯ ಟೆಂಪಲ್ ಅಲ್ಲ, ಶಂಕರಾಚಾರ್ಯ ಸೊ ಟೆಂಪಲಿಗೆ ಬಂದ್ವಿ. ಇಲ್ಲಿಗ ಎಂಥದ್ದು ವ್ಯೂ ಕಾಣಿಸುತ್ತೆ ತೋರುತ್ತಂತಂದ್ರೆ ಎಂಥದ್ದು ತೋರಿಸಿಲ್ಲ, ಫುಲ್ ಫಾಗಲ್ಲಿ ಮುಚ್ಚೋಗಿದೆ. ಅದು ನಾವೆಲ್ಲ ಹಾರೋ ರೇಂಜಿಗೆ. ಇಲ್ಲೊಬ್ರು ಚಪ್ಪಲ್ ಹಾರಿ ಚಂದ ಮಾಡಿ ಚಪ್ಪಲ್ ಇಟ್ಟು ದೇವಸ್ಥಾನದ ಹತ್ರ ಹೋದ್ರು, ಆ ಚಪ್ಪಲ್ಲೇ ಹಾಕಿತ್ತು, ಸಿಕ್ತಿಲ್ಲ. ಯಾವ ರೇಂಜಿಗೆ ಗಾಳಿ ಇದೆ ಅಂತ. ಫಾಗ್ ಮುಚ್ಚೋಗಿದ್ಯಾ, ಫುಲ್ ಫಾಗ್ ಮುಚ್ಚೋಗಿದೆ. ಒಂಜಿ ಎಲ್ಲೋ ಒಂಜಿ ಬ್ಲೂ ಒಂದೆರಡು. ಯಾವ ರೇಂಜಿಗೆ ಗಾಳಿ ಉಂಟು, ಫಾಗ್ ಉಂಟು ಅಂದರೆ ಬಂದಿದ್ದು ಸುಮ್ಮನೆ.
ಸಾಕತ್ತಿಲ್ಲ. ನನ್ನ ಕಾಲು ನೋಡಿ ಎಷ್ಟು ಕಷ್ಟಪಟ್ಟು ಹೋಗ್ತಿದ್ದೆ. ಅಲ್ಲಿ ಒಬ್ಬರು ಅವರು ಸೂಪರ್ ಮ್ಯಾನ್ ಥರ ಹೋಗ್ತಿದ್ದಾರೆ. ನಾವು ಸ್ವಲ್ಪ ಅಡ್ಡಿಲ್ಲ, ಇನ್ನಿಬ್ರು ಪಾಪ ತುಂಬ ಕಷ್ಟಪಟ್ಟು ಬರ್ತೀನಿ. ಶಸ್ತ್ರ ಕಟ್ಟಿ ಹಿಡ್ಕೊಂಡು ನಂದು ಕಾಲು ಸಾಕ್ತಾ ಸಮಾತ ನಾನು ಕರೆಕ್ಟ್ ಪ್ಲ್ಯಾನ್ ಹಾಕೊಂಡಿದ್ದಿದ್ದೆ ಅಕ್ಕ. ನಂದು ಎಂತ ಇದ್ದದ್ದು ಹೇಳ, ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಫುಲ್ ಟ್ರೆಕ್ಕಿಂಗಿಗೆ ಹೆಂಗೆ ಬರ್ಕ್ ಹಾಗೆ. ನಿಂದು ಮಧ್ಯದಂಗೆ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗ್ಬೇಕು. ಶೂನು ಸಿಟ್ಟಂಗೆ ಬಿಸಾಡಿ ಬಂದಿದ್ದೆ, ಬಿಸಾಡ್ಲ ಇಟ್ಟು ಬಂದೆ. ಶೂ ಇಟ್ಟು ಪಾಪಿಗೆ ಯಾವುದೋ ಚಪ್ಪಲ್ ಕಟ್ಟಾಯ್ತು ಬಿದ್ದಿತ್ತು. ನಾನು ನೇತ್ರಾವತಿಗೆ ಹೋಗ್ಬೋದು. ಹೌದಾ ನಾನು ಅಲ್ಲ, ಇಲ್ಲಿ ತುಂಬ ಜನ ಚಪ್ಪಲ್ ಉಂಟು ನೋಡಿ. ಇದ್ರಂಗೆ ಕಣ್ಣು ಮಾತ್ರ ಹೆಂಗೆ ಉಂಟಂತಂದರೆ ಸಕ್ಕತ್ತುಂಟಾಯ್ತಾ. ಮೇಲೆ ಹೋಗುವಾಗ ಮಾತ್ರ ಕಷ್ಟ, ಇಳಿಬೇಕಾದ್ರೆ ಅಷ್ಟೇ ಗೊತ್ತಾಗುತ್ತೆ. ಐ ಥಿಂಕ್ ವರ್ತಿದೆ ಬಂದಿದ್ದಕ್ಕೂ. ಚಂದ ಅಲ್ಲ, ಒಳ್ಳೆಯ ಹೇಗಂತಂದರೆ ಹತ್ಬೇಕಾದ್ರೆ ಒಂದು ಕಷ್ಟ ಆಯ್ತಾ ಹತ್ತೋದು ಅಂತ, ಬಟ್ ಇಳಿಬೇಕಾದ್ರೆ ಫುಲ್ ಸ್ಲೈಡ್ ಅಲ್ವಾ, ಕಾಲೆಲ್ಲ ಜರುತ್ತೆ. ಅದು ಬೇರೆ ನಾರ್ಮಲ್ ಚಪ್ಪಲೆಲ್ಲ ಹಾಕೊಂಡು ಬಂದರೆ ಸಾಧ್ಯನೇ ಇಲ್ಲ. ಸೌಂಡ್ ಒಳ್ಳೆಯದು, ಫಾಲ್ಸ್ ಬಿದ್ದಂಗೆ ಇಲ್ಯಾ? ಒಂದು ಸೆಕೆಂಡ್, ಸಕ್ಕತ್ತಿದೆ ಮಾತ್ರ, ವರ್ತು ಬಂದಿದೆ. ಬಟ್ ಹತ್ತೋದು ಒಂದು ಕಷ್ಟ, ಇಳಿಯೋದು ಇನ್ನೊಂಥರ ಕಷ್ಟ. ಬಟ್ ತುಂಬ ಗಾಳಿ ಹೊಟ್ಟೆ. ಯಾವ ರೀತಿ ಗಾಳಿ ಉಂಟಂತಂದರೆ ಇಲ್ಲಿ ಮೇಲೆ ಹತ್ತೋದು ಮತ್ತು ಕೆಳಗೆ ಇಳಿಯೋದು ಒಂದು ಕಷ್ಟ ಬಿಟ್ಟರೆ, ಬಟ್ ವ್ಯೂಸ್ ಅಂತೂ ಸಕ್ಕತ್ ಹೆವಿ ಗಾಳಿ ಉಂಟು ಇಲ್ಲಿ. ಯಾವ ರೇಂಜಿಗೆ ಅಂತಂದರೆ ಸ್ವಲ್ಪ ಕೈ ಮೇಲೆ ಬರುವುದು ಮತ್ತು ಕೆಳಗೆ ಹೋಗುವುದು ಕಷ್ಟ ಉಂಟು. ನಾನು ಎಂತ ಹೇಳಿದ್ರು ಇಲ್ಲಿ ಅಪಾರ್ಥ ಆಗ್ತುಂಟು ಅಂತ ಮಾಡಿ. ನಾನು ಎಂತ ಹೇಳ್ತಿದ್ದೆ, ಗಾಳಿ ಇಲ್ಲಿ ಸ್ವಲ್ಪ ಓಕೆ ಆಯ್ತಾ, ಮೇಲ್ಗಡೆ ಹೋದಾಗ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ. ನಾನೊಂದು 2-3 ಸಲ ಹೆಂಗಾಯ್ತು ಅಂದರೆ ಬೀಳ್ತೀನಿ ಅನ್ನೋ ರೇಂಜಲ್ಲಿ ಕಲ್ಲೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟು ಆ ರೇಂಜಲ್ಲಿ ಇತ್ತು ಗಾಳಿ. ಆ್ಯಂಡ್ ಮೇಲೆ ಹೋದಾಗ ಎಂತಾಯಿತು, ವ್ಯೂಸ್ ಹೆಚ್ಚು. ಅಲ್ಲಿ ಎಂತ ವ್ಯೂವೇ ಇಲ್ಲ, ಅಲ್ಲಿ ಬರೀ ಫಾಗಲ್ಲಿ ತುಂಬಿಕೊಂಡಿದೆ. ವ್ಯೂಸ್ ಇರಲಿಲ್ಲ, ಫುಲ್ ಮಂಜಲ್ಲಿ ತುಂಬಿ ಹೋಯ್ತಾ. ಹಾಗಾಗಿ ಎಂತ ಮಂಜಲ್ಲಿ ತುಂಬಿ ಹೋದ. ಹಾಂ ಕೊನೆ ಓ ಇಲ್ಲಿ ಕಣಿಯ ಇಡಿಯಾ. ಬಟ್ ಚಂದ ಉಂಟು, ಬಂದಿದ್ದಕ್ಕೆ ಸಾರ್ಥಕ ಆಯಿತು, ಹತ್ತಿದ್ದಕ್ಕೆ ಸಾರ್ಥಕ ಆಯಿತು. ಮೇಲೆ ಹತ್ತಿಕೊಂಡು ಮೇಲೆ ಹೋಗಿದ್ದಕ್ಕೆ ಸಾರ್ಥಕ. ಇದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ ಹಂಗೆ ಹೇಳೋದು ನಾನು. ಸೊ ಇದು ಅದಾದಮೇಲೆ ಈಗ ಕಾಡುಗುಡ್ಡೆಯಲ್ಲಿ ನಡ್ಕೊಂಡು ಹೋಗ್ತಾ ಆಯ್ತು. ಕಾಡುಗುಡ್ಡೆಯಲ್ಲಿ ನಡ್ಕೊಂಡು ಹೋಗ್ತಿತ್ತು. ಇದಾದ್ಮೇಲೆ ಕೆಳಗಡೆ ಜೀಪ್ ಇತ್ತು, ಅಲ್ಲಿಂದ ಮತ್ತು ಪುನಃ ರಿಟರ್ನ್ 1 hour ಡ್ರೈವ್ ಇತ್ತು. ಒಂದು ಸ್ವಲ್ಪ ಇಲ್ಲಿ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್. ಅಲ್ಲಿ ಮಳೆ ಎಲ್ಲ ಬಂದು ರೋಡೆಲ್ಲ ಹೆಂಗೆಂಗೋ ಆಗೋಗಿತ್ತು. ಹಾಗಾಗಿ ರಿಟರ್ನ್ ಬರಬೇಕಾದ್ರೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಆ್ಯಂಡ್ ತುಂಬಾ ಸುಸ್ತು ಬೇರೆ ಆಗಿತ್ತು ನನಗೆ. ಆ್ಯಂಡ್ ಕಾರ್ ಹತ್ತಿ ಕೂತ್ಕೊಂಡ್ಮೇಲಂತೂ ಒಳ್ಳೆ ನಿದ್ದೆ ಮಾಡಿಕೊಂಡು ಮನೆಗೆ ಬಂದು ರೀಚ್ ಆದೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.